ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಭಗವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನ್ ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಬನ್ನಿ ಡೈರೆಕ್ಟರ್, ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೆ ಮಾತಾಡ್ಬೇಕು. ಟೈಟಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು. ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಮಾತಾಡ್ತಾರೆ. ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ಆ ಟೈಟ್ಲ್ ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ದೀನ ಫಸ್ಟ್? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿದ್ರಿ. ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತೀನಿ. ಆಯ್ತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲೇ ಹೇಳಿದ್ವಿ. ಟೈಟಲ್ ಕೊಟ್ಟಿದ್ದೀವಿ. ಯಾಕಪ್ಪ ಬಂದು ಬಂದು ನಮ್ ಕೈಲೇ ಯಾಕೆ ಗುಮ್ಮಿಸ್ಬೇಕು? ಗುಮ್ಮಿಸ್ಕೋಬೇಡ, ಎಲ್ಲ ಇದೆಯಾ ಚೆನ್ನಾಗಿದೆಯಾ ಅಲ್ಲೇ ಇತ್ತು ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ತೀನಿ. ಸೊ ಒಂದಿಷ್ಟು ಜಗಳ ಆಗುತ್ತೆ, ಮತ್ತೆ ಸರಿ ಹೋಗುತ್ತೆ, ಮತ್ತೆ ಯಾಕೋ ಏನೋ ಗೊತ್ತಿಲ್ಲ, ಇಬ್ಬರ ನಡುವೆ ಕ್ಲಾಶ್ ಶುರುವಾಗುತ್ತೆ. ನಿರ್ಮಾಪಕ ಉಮಾಪತಿ ಅವರಿಗೆ ದರ್ಶನ್ ಅವರು ನೇರವಾಗಿ ಶಬ್ದವನ್ನು ಬಳಕೆ ಮಾಡಿ ತಗಡು ಅಂತೆಲ್ಲ ಬಳಕೆ ಮಾಡಿದ್ದಾರೆ. ಅದಕ್ಕೆ ಉಮಾಪತಿಯವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬ ಸ್ಟಾರ್ ಆಗಿ ಈ ರೀತಿ ಶಬ್ದಗಳ ಬಳಕೆ ಮಾಡಬಾರದು ಅಂತ ಹೇಳಿ. ಗೊತ್ತಿಲ್ಲ ಈ ರೀತಿಯಾದಂಥ ಇಬ್ಬರ ನಡುವೆ ವೈಮನಸ್ಸು ಹುಟ್ಕೊಳ್ಳೋಕ್ಕೆ ಕಾರಣ ಏನು? ಕಾಟೇರ ಕೊಟ್ಟಿದ್ದು ಅವರೇ ಹೇಳಿದ್ದು, ಬಟ್ ಬ್ಯಾನರ್ ನನ್ನ ಹೆಸರಲ್ಲಿ, ನನ್ನ ಬ್ಯಾನರಲ್ಲೇ ಅದು ರಿಜಿಸ್ಟ್ರೇಷನ್ ಆಗಿದ್ದು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಬಟ್ ದರ್ಶನ್ ಅವ್ರು ಹೇಳ್ತಾ ಇದ್ರು ಅದನ್ನು ನಾನೇ ಹೆಸರು ಕೊಟ್ಟೆ ಅಂತೇಳಿ. ಉಮಾಪತಿ ಅವರು ಹೇಳ್ಕೊಳ್ತಾ ಇರೋದು ಕಾಟೇರ ಕೊಟ್ಟಿದ್ದು ಅವರೇ, ಬಟ್ ರಿಜಿಸ್ಟರ್ ಆಗಿರೋದು ನನ್ನ ಬ್ಯಾನರ್ನಲ್ಲಿ ಅನ್ನುವಂಥದ್ದನ್ನು ಉಮಾಪತಿ ಅವರು ಹೇಳ್ತಾ ಇದ್ದಾರೆ. ಸೊ ಈಗ ಹಳೆ ಚಾಪ್ಟರ್, ಹೊಸ ಟಕ್ಕರ್ ಈಗ ಆರಂಭವಾದಂಗಿದೆ. ಹಲವು ರೀತಿಯಾದಂಥ ಮಾತುಗಳನ್ನು ಉಮಾಪತಿಯವರು ಕೂಡ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಾರೆ, ಹೇಳಿದ್ದಾರೆ ಏನೇನಾಯಿತು ಏನಿಲ್ಲ ಅಂತ ಹೇಳಿ ಎಲ್ಲವನ್ನ ಕೂಡ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಉಮಾಪತಿಯವರು. ದರ್ಶನ್ ಅವರು ಈ ರೀತಿಯಾಗಿ ಹೇಳಿದ್ದಕ್ಕೆ ಏನು ಎತ್ತ ಅಂತ ಹೇಳಿದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಮಹೇಶ್ ಅವರು ಮಾತನಾಡಿದ್ದು, ಇನ್ನೊಂದು ಕಡೆಗೆ ದರ್ಶನ್ ಅವರ ವಿಚಾರದಲ್ಲಿ ಉತ್ತರವನ್ನು ಕೊಟ್ಟಿದ್ದು, ಇನ್ನೊಂದು ಕಡೆಗೆ ತರುಣ್ ಸುಧೀರ್ ಅವರು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದು, ಇವೆಲ್ಲವೂ ಕೂಡ ಬರುತ್ತೆ. ಅದಕ್ಕೆ ಉಮಾಪತಿ ಅವರು ಹೇಳ್ತಾರೆ, ಅವ್ರ ಜೊತೆಗಿರೋರು ಮುಂಚೆ ಹೇಗಿದ್ರು ಈಗ ಹೇಗಾಗಿದ್ದಾರೆ. ಮುಂಚೆ ಎಲ್ಲ ಹ್ಞೂ 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 ಅಂದ್ಕೊಂಡು ಹೋಗುವಂಥವ್ರು ಇವರೆಲ್ಲ ಈಗಲೂ ಹ್ಞೂ ಹ್ಞೂ ಅಂದ್ಕೊಂಡೇ ಹೋಗ್ತಾ ಇದ್ದಾರೆ. ನಾನು ಏನು ಹೇಳಕ್ಕೆ ಹೋಗೋದಿಲ್ಲ, ಅವರ ಋಣನೂ ನನ್ನ ಮೇಲಿದೆ, ನಮ್ಮ ಮನೆಗೂ ಅವ್ರು ಬಂದಿದ್ದಾರೆ, ಎಲ್ಲವೂ ಕೂಡ ಇದೆ. ಸೊ ನಮ್ಮಿಂದನೂ ಅವ್ರಿಗೆ ಅನುಕೂಲ ಆಗಿದೆ, ಅವರಿಂದನೂ ನಮ್ಗೆ ಅನುಕೂಲ ಆಗಿದೆ ಅಂತ ದೊಡ್ಡವ್ರ ಬಗ್ಗೆ ನಾವು ಮಾತನಾಡಲ್ಲ ಅಂತ ಉಮಾಪತಿಯವರು ಅಲ್ಲೂ ಕೂಡ ಒಂದು ಟಾಂಗ್ ಕೊಟ್ಟಿದ್ದಾರೆ. ಕಾರಣ ಅವ್ರು ಬಳಕೆ ಮಾಡಿದ್ದು, ದರ್ಶನ್ ಅವ್ರು ಬಳಕೆ ಮಾಡಿರುವಂಥ ಶಬ್ದ ಇದೆಯಲ್ಲ ತಗಡು ಅನ್ನುವಂಥದ್ದು. ಅದಕ್ಕೆ ಪದೇ ಪದೇ ಕೆಲವು ವಿಚಾರಗಳನ್ನು ಹೇಳಬೇಕಾದ್ರೆ ನಾವು ಸಣ್ಣವರು ಸರ್, ನಾವು ತಗಡುಗಳು, ನಾವೇನು ಉತ್ತರ ಕೊಡೋಕ್ಕಾಗತ್ತೆ ಅಂತ ದೊಡ್ಡವರು, ಅವ್ರ ಅರಮನೆಯಲ್ಲಿರುವಂಥವ್ರು, ನಾವೇನು ಮಾತನಾಡೋಕ್ಕಾಗತ್ತೆ, ಒಂದಿಷ್ಟು ಉತ್ತರಗಳನ್ನು ಕೊಟ್ಟಿದ್ದಾರೆ ಉಮಾಪತಿಯವರು ಕೂಡ ದರ್ಶನ್ ಅವರಿಗೆ. ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಒಂದು ಸಿಂಪಲ್ಲು, ನಿಮಗಿಷ್ಟೆಲ್ಲ ಅಭಿಮಾನಿಗಳಿದ್ದಾರೆ, ಇಷ್ಟೆಲ್ಲ ಫ್ಯಾನ್ಸ್ಗಳಿದ್ದಾರೆ, ನೀವು ಬಳಕೆ ಮಾಡುವಂಥ ಶಬ್ದಗಳು, ನಿಮ್ಮ ವಿಚಾರಗಳನ್ನು ಜನ ನೋಡ್ತಾರೆ, ಆ ಶಬ್ದಗಳ ಬಳಕೆ ಮಾಡೋದನ್ನು ಯೋಚನೆ ಮಾಡ್ಕೊಂಡು ಬಳಕೆ ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಉಮಾಪತಿಯವರು ದರ್ಶನ್ ಅವರಿಗೆ ನೀಡಿದ್ದಾರೆ. ರಾಬರ್ಟ್ ಸಿನಿಮಾಯಿಂದ ಹೋಗುತ್ತೆ, ಅದಾದ ನಂತರ ಈಗ ಕಾಟೇರ ಸಿನಿಮಾ ವಿಚಾರಕ್ಕೆ ಬರುತ್ತೆ, ಎಲ್ಲವೂ ಆಗುತ್ತೆ. ಅವರೆಲ್ಲ ದೊಡ್ಡವರು, ನಾವೆಲ್ಲ ತುಂಬ ಸಣ್ಣವರು.